25ನೇ ವಜ್ರ ಮಹೋತ್ಸವ. ನಮ್ಮ ಬಾಸ್ ಏನಿದ್ದಾರೆ ವಿಷ್ಣು ದಾದ, ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದಾದ. ನೀವೇನು ಏನೇ ಇದ್ರೂ ಕೂಡ ತುಂಬ ಬೇಜಾರಾಗುತ್ತೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಖುಷಿ ಪಡ್ಬೋದು, ಒಂದು ಕಡೆ ದುಃಖ ಪಡ್ಬೋದು, ಅದೊಂದೇ ಬೇಜಾರು. ಅದು ಬಿಟ್ಟರೆ ಇನ್ನೇನಿಲ್ಲ. ನಾವು ಯಾವತ್ತೂ ಜೊತೆಲಿ ಇರ್ತೀವಿ. ನಾವು ಸಾಯೋವರೆಗೂ, ನಾವು ಬದುಕಿರೋವರೆಗೂ ನಿಮ್ಮ ಅಭಿಮಾನಿನೇ. ಯಾರೂ ಎಂಟ್ರಿ ಇಲ್ಲ, ಯಾರು ಬರೋಂಗೂ ಇಲ್ಲ, ಮುಂದಕ್ಕೆ ಬರೋದೂ ಇಲ್ಲ. ನೀವು ಯಾವತ್ತೂ ನಮ್ಗೆ ಯಾವತ್ತೂ ದಾದಾನೇ. ನಮ್ಮ ಲೈಫ್ನ ನಾವು ಟರ್ನ್ ಮಾಡಿರೋ ಪಾಯಿಂಟ್ ನೀವೇನೆ. ಯಾಕಂದರೆ ನಾವು ಈ ಲೆವೆಲ್ ಬಂದಿದ್ದೀವಿ, ಈ ಹಂತಕ್ಕಿದ್ದೀವಿ ಅಂದರೆ ನೀವೇ ಕಾರಣ. ಶಾಂತಿ ಪ್ರಿಯರು. ನಾವು ಎಲ್ಲೇ ಹೋದರೂ ಅಷ್ಟೇ, ನಾವು ಎಷ್ಟೇ ಟೆನ್ಷನಲ್ಲಿದ್ದರೂ ಒಂದು ಮಾತು ನಿಮ್ಮನ್ನು ನೆನ್ಪು ಮಾಡಿದ ತಕ್ಷಣ ನಾವು ಸಮಾಧಾನ ಆಗ್ಬಿಡ್ತೀವಿ. ಅದರ ಅರ್ಥ ಏನಂದರೆ ನೀವು ಶಾಂತಿ ಪ್ರಿಯರು ಅಂತ ಅಷ್ಟೇ. ನಿಮ್ಮನ್ನ ಫಾಲೋ ಮಾಡಬೇಕು, ನಿಮ್ಮ ಹಿಂದೆ ನಾವು ಬರಲೇಬೇಕು. ನೀವು ಹೆಂಗಿದ್ದೀರ ನಾವನ್ನ ನೋಡಿಕೊಂಡೇ ಬೆಳೆದಿದ್ದೀವಿ, ಹಂಗೆ ಇರಬೇಕು. ಇನ್ನು ಮುಂದೆ ಕೂಡ ನಾವು ಹಂಗೆ ಇರ್ತೀವಿ. ಯಾವತ್ತಿದ್ರೂ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ನಾವು ಹಿಂಗೆ ಇರ್ತೀವಿ. ಯಾರೇನು ಹೇಳಿದ್ರು ನಾವೇನು ಇದು ಮಾಡೋಕ್ಕೆ ಹೋಗಲ್ಲ. ನೀವೇ ದಾದ ನಮಗೆ. ನಾವು ಯಾವತ್ತೂ ನೀವೇ ನಮಗೆ ಎಲ್ಲ ದೇವರಿದ್ದಂಗೆ. ನಾವು ಆರಾಧ್ಯ ದೈವ. ನಮ್ಮ ಮೊಬೈಲಲ್ಲಿ ಆಗ್ಬೋದು, ಎಲ್ಲೇ ಆಗ್ಬೋದು, ಯಾರೇನೇ ಆಗ್ಬೋದು ಕೂಡ. ನಾವು ಯಾರನ್ನೇ ಬೈದಬೇಕಾದ್ರೂ ಒಂದು ತುಂಬ ಯೋಚನೆ ಮಾಡ್ತೀವಿ. ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಅಪ್ಪಾಜಿ ಬಗ್ಗೆ ಮಾತಾಡ್ತೀವಿ ನಾವು. ಯಾಕೆಂದರೆ ಅವ್ರಿಗಿರೋ ಅಷ್ಟು ಹೆಣ್ಮಕ್ಳು ಅಭಿಮಾನ ಇನ್ನು ಅಭಿಮಾನಿಗಳು ಯಾರೂ ಇಲ್ಲ. ಯಾಕೆಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದೆ. ಬಟ್ ಆದ್ರೂ ಇದಂತೂ ತುಂಬ ಖಂಡಿತ. ಯಾಕೆಂದರೆ ಇದು ಇನ್ನೂ ಮಾತಾಡಬೇಕಂದ್ರೆ ತುಂಬ ದುಃಖ ಆಗುತ್ತೆ. ಬಟ್ ಏನಂದರೆ ನಮಗೆ ಬಾಸ್ಗೆ ಕರ್ನಾಟಕ ರತ್ನ ಸಿಕ್ಕಿದೆ, ನಮ್ಗೆ ಅದೊಂದು ಖುಷಿ. ಕೊಟ್ಟಿರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು.